ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ನಾನಿವತ್ತು 3ನೇ ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಮನೆ ಮುಂದೆ ನಾನು ಒಂದು ಫ್ರೀ ಹ್ಯಾಂಡೆಡ್ ರಂಗೋಲಿನ ಹಾಕಿದ್ದೆ. ಆ್ಯಕ್ಚುಲಿ ನನಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬಾ ಇಷ್ಟ. ಮತ್ತು ಇಲ್ಲಿ ನಾನು ನಮ್ಮ ಅಣ್ಣನ ಮಗನ ತೋರಿಸ್ತಾ ಇದ್ದೀನಿ. ಅವನಿಗೆ 1 ವರ್ಷದ 3 ತಿಂಗಳು ಇವಾಗ. ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ. ಅವನು ಆಟ ಆಡೋದನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಂದು. ನಾವೇನು ಹೇಳಿದ್ರೆ ಅದನ್ನೆಲ್ಲ ಮಾಡ್ತಾ ಇರ್ತಾನೆ. ಹೊಡಿಯ ಕಣ್ಣ ಹಂಗೆ ನೋಡ್ಯಾದ ಇನ್ನೊಂದ್ಸಲಿ ಹೊಡಿ. ಈ ಕಡೆ ನನ್ನ ನೋಡ್ಕೊಂಡು ಹೊಡಿಬೇಕು. ಅಲ್ಲಡಿ ಹೆಂಗ್ ಹೊಡ್ಕೊಂಡು ಹೋಗ್ತದ. ಪ್ಲೇನ್ ಕಿಸ್ ಕೊಡು. ಕಣ್ಣಲ್ಲ ಪ್ಲೇನ್ ಕಿಸ್ಸು. ಓ ಕೊಟ್ಬಿಡ್ತಮ್ಮ ಮಗು. ಸ್ವಾಮಿ ಓ ಮಂಗಳಾರತಿ ಎತ್ತಂಗ ಅವ್ನು ನೋಡ್ತೀನಿ. ಯಾಕೆ ಹಂಗೆ ಕೂತ್ಕೊಂಡ್ಬಿಟ್ಟೆ? ಡ್ಯಾನ್ಸಾ? ಇವು ತಲೆ ತೆಗಿಸ್ಕೊಂತನದು ಏನು? ಇದು ಕಡೆ ಹೇಳ್ಕಮ್ಮ. ಸ್ವಾಮಿನದ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಂಗ ಅವನೇ ಮುಲ್ಕಂಡ. ಎದ್ದೇಳ ನೀವು ಪ್ರೆಸಿಡೆಂಟ್ ಆಗೋದಕ್ಕೆ ನಾಮಿನೇಷನ್. ಅಪ್ಪ ಅದುವೇ ಅಂದ್ರೆ ನಿಮ್ಮ ಪ್ರೀತಿ, ನನ್ನ ಪ್ರೀತಿ, ನಿಮ್ಮ ಪ್ರೀತಿ ನಿಮಗೆ ಕೊಟ್ಟಿದ್ದೀನಿ, ನನ್ನ ಪ್ರೀತಿ ನನಗೆ ಬಿಟ್ಬಿಡಿ. ನಾಳೆ ನೀವು ಗೆದ್ದ ಮೇಲೆ ನಿಮ್ಮ ಆಡಳಿತ ನೋಡಿ ಗಜಪತಿ ಎಷ್ಟು ಬದಲಾಗಿದ್ದಾರೆ ಅಂತ ಊರೆಲ್ಲ ಮಾತಾಡ್ಬೇಕು. ಅದನ್ನು ಬಿಟ್ಟು ಮತ್ತೆ ಕಿರಿಕ್ ಮಾಡಿದ್ರಿ ಅಂದ್ರೆ ಗಜಪತಿಗೆ ಏನು ಮಾಡಿದ್ರು ಅಂತ ಊರೆಲ್ಲ ಮಾತಾಡ್ತಾರೆ. ಡ್ಯಾನ್ಸ್ ಮಾಡಿ ಎದ್ದೇಳು. ಬೆಳಗ್ಗೆ ಡ್ಯಾನ್ಸ್ ಮಾಡಿಲ್ಲ, ಇವಾಗ ಡ್ಯಾನ್ಸ್ ಮಾಡಿ ಎದ್ದೇಳು. ಓಹ್ ಕೆಳಗೆ ಡ್ಯಾನ್ಸು. ಇನ್ನೆಲ್ಲ ಎದ್ದಾಡ್ಬೋದು. ಬರ್ತೀನಿ. ಬಾಯಿಲ್ ಎದ್ದ ಬಾಯ್ ಬಾಯ್. ಡ್ಯಾನ್ಸ್ ಮಾಡು ಬಾ. ಡ್ಯಾನ್ಸ್ ಡ್ಯಾನ್ಸ್. ಓ ಹಂಗೇನ ಡ್ಯಾನ್ಸು? ಕೈಯಲ್ಲಿ ಆಡ್ಸು. ಈ ಕಡೆ ನನ್ನ ಕಡೆ ನಡ್ಕೊಂಡು ಮಾಡ್ಬೇಕು ನೀನು. ಇವತ್ತು ನಮ್ಮೂರಲ್ಲಿ ಸವಾರಮ್ಮ ಮತ್ತು ಗಣೇಶ ದೇವಸ್ಥಾನದಲ್ಲಿ ದೀಪ ಬೆಳಗಬೇಕು ಅಂತ ಎಲ್ಲ ಮಾತಾಡ್ಕೊಂಡಿದ್ವಿ. ಅದಕ್ಕೆ ಬಾಗಿಲು ಪೂಜೆ ಮಾಡ್ತಾಯಿದ್ದೆ. ಮೊದಲು ಬಾಗಿಲು ಪೂಜೆ ಮಾಡಿ ಮತ್ತು ದೇವ್ರ ಮನೇಲಿ ಪೂಜೆ ಮಾಡಿ ಅಲ್ಲಿಗೆ ದೀಪ ಬೆಳಗೋದಕ್ಕೆ ಹೋಗ್ತಾಯಿದ್ವಿ. ನಾವೇನಾದರೂ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ರಂಗೋಲಿನೇ ಸರಿಯಾಗಿ ಬರೋಲ್ಲ. ನೋಡಿ ಯಾವ ರೀತಿ ರಂಗೋಲಿ ಹಾಕ್ತಾಯಿದ್ದೀನಿ ಅಂತ. ಬಟ್ ನಾನು ಆರಿಸಿ ಮತ್ತೆ ಹಾಕೋದಕ್ಕೆ ಟೈಮ್ ಇರಲಿಲ್ಲ ಮತ್ತು. ಸೊ ಹೇಗೋ ಹಂಗಿರಲಿ ಅಂತೇಳ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ದೇವಸ್ಥಾನ ಹತ್ರ ಹೋದ್ವಿ.
ಫಸ್ಟು ನಾವು ದೀಪ ಬೆಳಗೋದಕ್ಕೆ ಗಣೇಶ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇಲ್ಲೆಲ್ಲ ಪೂಜೆ ಮಾಡಿಸ್ಕೊಂಡು ಗಣೇಶ ಮತ್ತು ನವಗ್ರಹ ಮತ್ತು ನಾಗರಕಲ್ಲಿಗೆ ಪೂಜೆ ಮಾಡಿದ್ವಿ, ದೀಪ ಬೆಳಗಿದ್ವಿ. ಇನ್ನು 3ನೇ ಸೋಮವಾರ ಕನಕದಾಸರ ಜಯಂತಿ ಸಹ ಇತ್ತು. ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಫೋಟೋ ಇಟ್ಟು ಕನಕದಾಸರಿಗೂ ಸಹ ಪೂಜೆ ಮಾಡಿ ಅಲ್ಲೂ ಆರತಿ ಬೆಳಗ್ಬಿಟ್ಟು ಪ್ರಸಾದ ತಗೊಂಡು ಮತ್ತೆ ಸವರಮ್ಮ ದೇವಸ್ಥಾನ ಹತ್ರ ಹೋದ್ವಿ. ದೀಪದಲ್ಲಿ ಚೆಲ್ಕೊಂಬಿಟ್ಟೆ. ಅಲ್ಲಿ ಬೆಳ್ಕೊಂಡು ಬಿಡಾಗ ಸಾಕು ಆಮೇಲೆ ಇಳಿಯೋಕ್ಕಾಗುತ್ತೆ. ಏನಾಗ್ತದೆ ನಮ್ಮ ಮನೆ ದೇವರು ಇದು ನೋಡಿ ಬೆಳಕು ಬರ್ತೈತೆ. ಇವರಲ್ಲಿ ಅದಕ್ಕೆ ದಾಸರ ಕೈದಲ್ಲಿ ದೀಪ ನೋಡ್ತಾರಲ್ಲ. ಲೊಚ್ಚು ಲೊಚ್ಚು ಇಡಬಾ ಇಬ್ಬರನ್ನು ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಸವರಮ್ಮ ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಪೂಜಾರಿಗಳು ಬಾಗಿಲಾಕ್ಬಿಟ್ಟಿದ್ರು. ಮತ್ತು ನಾವು ತಟ್ಟೆಲೆಲ್ಲ ದೀಪ ಬೆಳಗೋದಕ್ಕೆ ಜೋಡಿಸ್ಕೊಳ್ಳೋಷ್ಟೊತ್ತಿಗೆ ಅವರು ಮತ್ತೆ ಬಂದು ಎಲ್ಲ ನಮ್ಗೆ ಪೂಜೆ ಮಾಡಿಕೊಟ್ರು. ಅಷ್ಟೇ ಕೊಡೋದು ಪುಡಿ ಅಷ್ಟೇ ಕೊಡೋದು ಇಲ್ಲೇ ಇಲ್ಲೈತೆ ನೋಡಿ ಬೇಡ. ಹಿಂಡಕ್ಕೆ ಬತ್ತಿ
ಸವಾರಮ್ಮ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಇಲ್ಲಿ ಸುಗ್ಲಮ್ಮನಿಗೆ ಪೂಜೆ ಮಾಡೋದಕ್ಕೆ ಬಂದ್ವಿ. ಇಲ್ಲಿ ಎಲ್ಲ ಪೂಜೆ ಮಾಡಿಕೊಂಡು ಮತ್ತೆ ಮನೆಗೆ ಹೋಗೋಷ್ಟೊತ್ತಿಗೆ 8:30 ಆಗಿಬಿಟ್ಟಿತ್ತು. ಇಷ್ಟೇ ಈ ವಿಡಿಯೋಗೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.